ಯೂದರ ವರ್ಗದವರನ್ನ, ಯಹೂದಿಯ ವರ್ಗದವರನ್ನ ಪರಿಪೂರ್ಣವಾಗಿ ನಾಶಪಡಿಸಬೇಕಂತ ಒಬ್ಬ ವೈರಿ ಎದ್ದಿದ್ದಾನೆ. ಅರಾಜನ ಮುದ್ರೆ ಬಿದ್ದವು. ಇನ್ನೇನು ಯಹೂದಿಯರು ಪೂರ್ತಿ ನಾಶಪಡಿಸಬೇಕು. ನಮ್ಮ ದೇವರು ಸುಮ್ಮನೆ ಬಿಡ್ತಾರಾ? ಯಾಜಕ ವರ್ಗದವರನ್ನ ಬಿಡ್ತಾರಾ? ಸೇವೆ ಮಾಡುವವರನ್ನು ಬಿಡ್ತಾರಾ? ದೇವರ ರಾಜ್ಯದಲ್ಲಿ ಕೈ ಜೋಡಿಸುವವರನ್ನ ಬಿಡ್ತಾರಾ? ಸಭೆಗಾಗಿ ನಿಂತವರು ಬಿಡ್ತಾರಾ? ಸೇವಕರು ಜೊತೆ ಇರುವವರನ್ನ ಬಿಡ್ತಾರಾ? ಎಂದಿಗೂ ಬಿಡುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನನ್ನ ದೇವರು ಅವರು ಸಂತೋಷ ಪಡುವಂತೆ. ಆಮೆನ್. ಆ ವಾಕ್ಯವನ್ನು ಓದುವುದಾದ್ರೆ ಓದಿ ಆ ವಾಕ್ಯನ. ಆದದರಿಂದ ಪೌಳಿಗೋಡೆ ಇಲ್ಲದ ಹಳ್ಳಿಪಳ್ಳಿಯ ಯಹೂದ್ಯರು ಫಾಲ್ಗುಣ ಮಾಸದ 14ನೆಯ ದಿನವನ್ನು, ನಗರಗಳ ಯಹೂದ್ಯರು 15ನೆಯ ದಿನವನ್ನು ಶುಭ ದಿವಸವೆಂದು ಆಚರಿಸಿ ಉತ್ಸವ ಭೋಜನ ಮಾಡಿ ಒಬ್ಬರಿಗೊಬ್ಬರು ಭೋಜನ ಭಾಗಗಳನ್ನು ಕಳುಹಿಸುತ್ತಾರೆ. ಹಲ್ಲೆಲೂಯಾ.